ನಮಸ್ಕಾರ. ವಾರ ಭವಿಷ್ಯ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶ್ವೇತಾ ಆಚಾರ್ಯ. ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಶೇಷತೆಗಳಿದೆ. ನಿಮಗೆ ಗೊತ್ತಿದೆ ಪ್ರತಿ ವಾರ ಪ್ರಸಾರವಾಗುವಂತಹ ಈ ಕಾರ್ಯಕ್ರಮದಲ್ಲಿ ಏನೆಲ್ಲ ಇದೆ ಅಂತ. ಒಂದೊಳ್ಳೆ ಮಾತಿನೊಂದಿಗೆ ಕಾರ್ಯಕ್ರಮ ಆರಂಭ ಆಗುತ್ತೆ. ಇಡೀ ವಾರದ ವಿಶೇಷತೆಗಳೇನು, ಇಡೀ ವಾರದ 12 ರಾಶಿಗಳ ಫಲಾಫಲಗಳೇನು, ಅದರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ನೇರವಾಗಿ ನೀವು ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಪಡಿಬಹುದು. ಹಾಗಾದ್ರೆ ಇನ್ಯಾಕ್ ತಡ, ಕಾರ್ಯಕ್ರಮ ಆರಂಭ ಮಾಡೋಣ. ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳಾದಂತಹ ಶ್ರೀಕಂಠ ಶಾಸ್ತ್ರಿಗಳು. ಶಾಸ್ತ್ರಿಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು ಶಾಸ್ತ್ರಿಗಳೇ. ವಾರ ಭವಿಷ್ಯ ಕಾರ್ಯಕ್ರಮವನ್ನ ಪ್ರತಿ ವಾರ ಕೂಡ ನಾವು ಒಂದೊಳ್ಳೆ ಮಾತಿನೊಂದಿಗೆ ಆರಂಭ ಮಾಡ್ತೀವಿ. ಆ ಮಾತು ನಮ್ಮ ಒಂದು ಉತ್ತಮ ಜೀವನಕ್ಕೂ ಕೂಡ ಬಹಳ ಮುಖ್ಯವಾಗಿರುತ್ತೆ. ಇವತ್ತು ಯಾವ ಮಾತನ್ನ ತಿಳಿಸ್ಕೊಡ್ತಾ ಇದ್ದೀರಿ? ನೋಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಒಂದು ಶುಭ ನುಡಿ ಯಾವುದು ಗಮನಿಸಿ, ಮನಸ್ಸಿಗೆ ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಂಡ್ರೆ ಬಹಳ ಒಳ್ಳೆಯದು. ಪ್ರತಿ ವಾರ ಅದೇ ಉದ್ದೇಶ. ಒಂದು ಗುಣವಾದರೂ ಬಂದರೆ ಆ ಗುಣದಿಂದ ನಮ್ಮ ಜೀವನ ಗುಣಪೂರ್ಣವಾಗುತ್ತೆ ಅಂತ. ಗುಣಾನಾಮಂತರಂ ಪ್ರಾಯಸ್ತಜ್ಞೋ ಜಾನಾತಿ ನ ಇತರಃ ನೇತರಃ ಮಾಲತಿ ಮಲ್ಲಿಕಾ ಮೋದಂ ಘ್ರಾಣಂ ವೇತ್ತಿ ನಲೋಚನಂ ಅಂತ. ಏನಿದ್ರ ಅರ್ಥ ಅಂತಂದರೆ, ಗುಣಗಳ ತಾರತಮ್ಯವನ್ನು ಅದರಲ್ಲಿ ಯಾರು ಪರಿಣಿತನೋ ಅವನು ಮಾತ್ರ ತಿಳಿಲಿಕ್ಕೆ ಸಾಧ್ಯ. ಹೇಗೆ ಒಂದು ಮಲ್ಲಿಕಾ ಮತ್ತು ಮಾಲತಿ ಇವುಗಳ ಪುಷ್ಪವನ್ನು ಕಣ್ಣು ಕಾಣಕ್ಕಾಗತ್ತೆ, ಅವುಗಳ ಗಂಧವನ್ನು, ಅವುಗಳ ಪರಿಮಳ ಏನು ಅನ್ನೋದನ್ನು ಮೂಗುತ್ತಾನೆ ಅರ್ಥ ಮಾಡಿಕೊಳ್ಳುತ್ತೆ. ಯಾವುದರಲ್ಲಿ ಯಾರು ನೈಪುಣ್ಯರೋ ಅವರು ಅದನ್ನು ಗುರುತಿಸ್ತಾರೆ, ಅದನ್ನು ಗಮನಿಸ್ತಾರೆ ಅಂತಕ್ಕಂಥದ್ದು ಇದು. ನಮ್ಮಲ್ಲೂ ಹಾಗೆ ಅಲ್ಲ. ಸ್ವಭಾವಗಳು ಮನುಷ್ಯನಲ್ಲಿ ಅದು ತಾರತಮ್ಯ ಇದೆ, ಗುಣತಾರತಮ್ಯ ಇದೆ. ತುಂಬ ಒಳ್ಳೆಯವರಿದ್ದಾರೆ, ತುಂಬ ಕೆಟ್ಟವರಿದ್ದಾರೆ, ಮಧ್ಯಮದ ಎರಡೂ ಹೊಂದಿರತಕ್ಕಂಥವರಿದ್ದಾರೆ. ಇವುಗಳನ್ನು ನಾವು ತುಂಬ ಕೆಟ್ಟವನನ್ನು ಒಳ್ಳೆಯವರ ಹತ್ರ ಕೇಳಿದ್ರೆ ಅವ್ರ ಗುಣವನ್ನು ಪಾಪ ಅದರಲ್ಲಿ ಒಳ್ಳೆಯದನ್ನೇ ಸಂಗ್ರಹ ಮಾಡಿ ಹೇಳ್ತಾರೆ. ಕೆಟ್ಟವನನ್ನು ನೋಡಿದ್ರು ಅವನಲ್ಲಿ ಈ ಒಳ್ಳೆಯ ಅಂಶ ಇದೆಯಪ್ಪ ಅಂತ ಸಜ್ಜನರ ಗುರುತಿಸ್ತಾರೆ. ಆದರೆ ನೀವು ಒಬ್ಬ ದುರ್ಗುಣ ಇರ್ತಕ್ಕಂಥ ವ್ಯಕ್ತಿಯಲ್ಲಿ ಕೇಳಿ, ಒಳ್ಳೆಯ ವ್ಯಕ್ತಿಯನ್ನು ತೋರಿಸ್ಬಿಟ್ಟು ಹೇಗಿದೆ, ಏನಪ್ಪ ಇವನ ಗುಣ ಹೇಗೆ ನನಗೆ ಅನಿಸುತ್ತೆ ಅಂತಂದರೆ, ಅವನಲ್ಲಿ ಯಾವುದು ಕೆಟ್ಟದ್ದು 100 ಇರುತ್ತೆ. ಒಳ್ಳೆಯ ಗುಣ ಅದೆಲ್ಲವನ್ನ ಪಕ್ಕಕ್ಕಿಟ್ಟು ಕೆಟ್ಟದ್ದು ಯಾವುದೇ ಆಲೋಚನೆ ಮಾಡ್ತಾನೆ. ಯಾಕೆಂದರೆ ಅವನ ಗುಣ ಅದೇ ಆಗಿದೆಯಲ್ಲ. ಹೀಗಾಗಿ ಅವನಿಗೆ ಅವನು ಅಳೆಯುವ ಸಾಧನ ಯಾವುದು, ಅವನ ಗಜಕಡ್ಡಿ ಯಾವುದಪ್ಪ ಅಂದರೆ ಅವನ ಗುಣ ಆಗಿರುತ್ತೆ. ಹೀಗಾಗಿ ಗುಣಪೂರ್ಣವಾದ ವ್ಯಕ್ತಿಗಳನ್ನು, ಅವರ ಬಗ್ಗೆ ತಿಳ್ಕೊಳ್ಬೇಕಾದ್ರೆ, ಅವರ ವ್ಯಕ್ತಿತ್ವವನ್ನು ನಾವು ಪರಿಶೀಲಿಸ್ಕೊಳ್ಬೇಕಾದ್ರೆ ಮತ್ತೊಬ್ಬ ಉತ್ತಮರನ್ನೇ ಕೇಳ್ಕೋಬೇಕಾಗತ್ತೆ. ಸಮಾನ ವ್ಯಸನರಿಗೆ ಸಮಾನಶೀಲ ವ್ಯಸನೇಶು ಸಖ್ಯಂ ಅಂತ ಒಂದು ಮಾತಿದೆ. ಒಂದೇ ಗುಣ ಸಮಾನರು ಸ್ನೇಹಿತರಾಗ್ಲಿಕ್ಕೆ ಸಾಧ್ಯ. ಗುಣ ವ್ಯತ್ಯಾಸವಿದ್ದರೆ ಬಹಳ ಬೇಗ ಹೊರಗೆ ಬಂದುಬಿಡ್ತೀವಿ. ಅದೇ ರೀತಿಯಲ್ಲಿ ಗುಣಗಳನ್ನು ಯಾರು ಗುಣವಂತರೋ ಅವರ ಬಳಿ ಗುಣವಂತರನ ವಿಚಾರವನ್ನು ಕೇಳ್ಕೊಳ್ಬೇಕು. ದುರ್ಜನರ ಬಳಿ ಹೋಗಿ ಒಳ್ಳೆಯ ಸಜ್ಜನರ ಬಗ್ಗೆ ಮಾತುಕತೆ ಕೇಳಿದ್ರೆ ಅದು ತಪ್ಪು ಅಭಿಪ್ರಾಯ, ತಪ್ಪು ಉತ್ತರಗಳು ಸಿಗುತ್ತೆ ಅನ್ನೋದು ಇದರ ಅರ್ಥ. ಇದನ್ನು ಮೀರಿ ಎಲ್ಲರೂ ಸಜ್ಜನರಾದರೆ ಬಹಳ ಒಳ್ಳೆಯದು. ಸಜ್ಜನರಲ್ಲಿರ್ತಕ್ಕಂತಹ ಗುಣಗಳನ್ನು ದುರ್ಜನರು ಅಳವಡಿಸ್ಕೊಂಡ್ರೆ ಅದು ಉತ್ತಮವಾಗಿದೆ. ಇನ್ನೊಬ್ಬರ ಮಾರ್ಗದರ್ಶನ ಅಥವಾ ಇನ್ನೊಬ್ಬರ ಅವನ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ನಾವು ನಿರ್ಣಯಕ್ಕೆ ಬಂದುಬಿಡೋದಲ್ಲ, ನಾವು ಅವರ ಹಾಗೆ ಆಗ್ತೀವಾ ಅನ್ನೋದು ನೋಡ್ಕೋಬೇಕು. ಇದು ಇದರ ಒಂದು ಗುರಿ. ಹೀಗಾಗಿ ಈ ದಿವಸ ನಾವು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಯಾರ್ಯಾರ್ದು ಅಭಿಪ್ರಾಯವನ್ನು ತಗೊಂಡು ಇವರು ಇಂಥವರು, ಇವರು ಹೀಗೆ ಅಂತ ನಿರ್ಣಯಿಸೋದಲ್ಲ. ಕುಟುಂಬದಲ್ಲಿ ಪಾಪ ಎಷ್ಟೋ ಬಾರಿ ಮನೆ ಮಂದಿಯ ಮಟ್ಟಿಗೆ ಹಾಗಾಗ್ಬಿಡುತ್ತೆ. ಅವ್ರ ತಲೆಗೆ ತುಂಬಿ ಓಹೋ ಅವನಂದ್ರೆ ಹೀಗೆ, ಅವಳಂದ್ರೆ ಹೀಗೆ ಅನ್ನೋ ತಲೆಗೆ ಬಂದುಬಿಟ್ಟಿರುತ್ತೆ. ವಸ್ತುತಃ ಅದೆಲ್ಲ ಪರಿಶೀಲಿಸ್ಕೊಳ್ಬೇಕು. ಅವ್ರು ಏನನ್ನು ಮಾಡ್ತಾಯಿದ್ದಾರೆ, ಅವ್ರ ಜಾಡು ಹೇಗಿದೆ, ಏನನ್ನು ಅವರು ಬಯಸ್ತಾರೆ, ಏನನ್ನು ಮಾಡ್ತಾಯಿದ್ದಾರೆ, ಇಂಥ ಗುಣಗಳನ್ನು ಪರಿಶೀಲಿಸ್ಕೊಂಡಾಗ ಅರ್ಥ ಆಗುತ್ತೆ. ಇನ್ನೊಬ್ಬರನ್ನು ಕೇಳೋದ್ರಿಂದ ಅರ್ಥ ಆಗೋದಿಲ್ಲ. ಇದು ಈ ಸುಭಾಷಿತ ತಿಳಿಸ್ತಕ್ಕಂಥ ಒಂದು ಸಾರ. ಒಂದು ಒಳ್ಳೆ ಮಾತಿನೊಂದಿಗೆ ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೀವಿ. ಇಡೀ ವಾರದ ವಿಶೇಷತೆ ಬಗ್ಗೆ ತಿಳಿಸ್ಕೊಡೋದಾದ್ರೆ, ಈ ವಾರದಲ್ಲಿ ತುಂಬ ವಿಶೇಷತೆಗಳಿದಾವಲ್ವ. ಈ ಹೊತ್ತಿನಿಂದನೇ ಪ್ರಾರಂಭವಾಗುತ್ತೆ, ಶುಕ್ರನ ಸಂಚಾರದಿಂದ ಪ್ರಾರಂಭವಾಗುತ್ತೆ. ಗಮನಿಸಿ, ಶುಕ್ರ ಸಂಕ್ರಮಣ ಇದೆ.
ಆತ ಸ್ವಕ್ಷೇತ್ರಕ್ಕೆ ಬರ್ತಾನೆ. ಶುಕ್ರ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದು ತುಂಬ ವಿಶಿಷ್ಟವಾದದ್ದು. ಮತ್ತು ಪರಶುರಾಮ ಜಯಂತಿಯನ್ನು ಕಾಣ್ತೀವಿ ಈ ದಿವಸ. ಶುಕ್ರ ಸ್ವಕ್ಷೇತ್ರಕ್ಕೆ ಬಂದಾಗ ವಿಶಿಷ್ಟವಾದ ಫಲ, ಅದನ್ನು ನೋಡೋಣ. ನಂತರ ನಾವು ನಾಳೆ ಅಕ್ಷಯ ತೃತೀಯ ಕಾಣ್ತೀವಿ. ಬಸವೇಶ್ವರ ಜಯಂತಿ ಕೂಡ ಇರತಕ್ಕಂಥದ್ದು ತುಂಬ ವಿಶಿಷ್ಟವಾದದ್ದು, ತುಂಬ ದುರ್ಲಭವಾದಂಥದ್ದು ನಾಳೆ ದಿವಸ. ಅದಾದ ಮೇಲೆ ಮಂಗಳವಾರ ದಿವಸ ನಾವು ಶಂಕರಾಚಾರ್ಯರ ಜಯಂತಿಯನ್ನು, ನಮ್ಮ ಭಾರತಕ್ಕೆ ಮಹಾ ಬೆಳಕಾಗಿರ್ತಕ್ಕಂಥವ್ರು, ಪ್ರಥಮ ಜ್ಞಾನಕಿರಣವನ್ನು ಹೊತ್ತಿಸಿರ್ತಕ್ಕಂಥವರ ಜಯಂತಿಯನ್ನು ಕಾಣ್ತೀವಿ. ಅದಾದ ಮೇಲೆ ರಾಮಾನುಜಾಚಾರ್ಯರು, ಶ್ರೀ ರಾಮಾನುಜರ ಜಯಂತಿಯನ್ನು ನಾವು, ಅವತ್ತು ಆರ್ದ್ರ ನಕ್ಷತ್ರ ಇದೆ, ಅವರು ಪಂಚಮಿಯಲ್ಲೇ ಅವರ ಅವತಾರವಾಗಿದ್ದು ಕೂಡ. ಆದರೆ ಆರ್ದ್ರ ನಕ್ಷತ್ರ ಇರೋದ್ರಿಂದಾಗಿ ಆ ದಿವಸ ಆಚರಿಸ್ತಾರೆ. ಇನ್ನು ನಂತರದಲ್ಲಿ ಭಗೀರಥ ಜಯಂತಿ, ಅದನ್ನು ಗಂಗೋತ್ಪತ್ತಿ ಅಂತಲೂ ಕರೀತಾರೆ. ಗಂಗೆ ಭಾರತಕ್ಕೆ ಪಾವಿತ್ರ್ಯತೆ ಬಂದಿದೆ ಅಂದರೆ ಅದು ನದಿಗಳಿಂದ, ಬೆಟ್ಟಗಳಿಂದ, ಇವುಗಳಿಂದಾಗಿ. ಹೀಗೆ ಅಂತಹ ಪರಮಶ್ರೇಷ್ಠವಾದ ನದಿ ಗಂಗೆ. ಆ ಗಂಗೆಗೆ ಉತ್ಪತ್ತಿ ಭಗೀರಥ, ಅವನ ಜಯಂತಿ ಆ ದಿವಸ. ಹೀಗೆ ಈ ವಾರ ಸಂಪೂರ್ಣವಾಗಿ ಯಾರ್ಯಾರಿಗೆ ಸಂಪತ್ತಿನ ಸಮೃದ್ಧಿ ಉಂಟು ಮಾಡಬೇಕು, ಅದೇ ಶುಕ್ರನಿಂದಾಗಿ ಶುರುವಾಗುತ್ತೆ. ಶುಕ್ರನೇ ತಾನೇ ಧನ ಕನಕಾದಿಗಳಿಗೆ ಅವನು ಅಧಿಪತಿ. ಹೀಗಾಗಿ ಅವನ ಪರಿವರ್ತನೆ ಸ್ವಕ್ಷೇತ್ರಕ್ಕೆ ಬಂದಾಗ ಸ್ವಬಲಮತಿಧನ ಅಂತ ಹೇಳುತ್ತೆ. ತನ್ನ ಪರಾಕ್ರಮದ ಜೊತೆಗೆ ಧನವಂತನೂ ಆಗಿಬಿಡ್ತಾನೆ ಅಂತ. ಹೀಗಾಗಿ ಅಂಥದ್ದೊಂದು ಶುಭ ಫಲವನ್ನು ಶುಕ್ರ ತಂದು ಕೊಡೋದ್ರ ಜೊತೆಗೆ ಇಡೀ ವಾರವನ್ನು ಮಂಗಳಮಯವಾಗಿ ಇಟ್ಟಿರ್ತಾನೆ. ಎಲ್ಲ ರಾಶಿಗಳಿಗೂ ಇದು ಅನ್ವಯ ಆಗುತ್ತೆ. ಶುಕ್ರ ಸ್ವಕ್ಷೇತ್ರದಲ್ಲಿ ಉಚ್ಚಸ್ಥಾನದಲ್ಲಿ ಸಂಚರಿಸುವಾಗ ಅವನು ಲೋಕಕಾರಣ ಗ್ರಹ ಅಲ್ಲ, ಲೋಕ ಕಲ್ಯಾಣಕಾರಕ ಗ್ರಹ. ಹೀಗಾಗಿ ನಮಗೂ ಪ್ರತಿಯೊಬ್ಬರಿಗೂ ಕಲ್ಯಾಣವನ್ನು ಉಂಟು ಮಾಡ್ತಾನೆ ಅನ್ನೋದ್ರಲ್ಲಿ ಸಂಶಯವೇ ಇಲ್ಲ. ಎಷ್ಟೋ ಜನಕ್ಕೆ ವಿವಾಹಾದಿ ಅಪೇಕ್ಷೆಗಳಿರುತ್ತಲ್ಲ, ಶುಕ್ರ ಅತ್ಯಂತ ವಿವಾಹಕ್ಕೆ ಅವನು ಕಾರಣೀಕರ್ತನಾಗಿರ್ತಕ್ಕಂಥವನು. ಅವನು ಸ್ವಕ್ಷೇತ್ರದಲ್ಲಿ ಸಂಚರಿಸುವಾಗ ಹಲವು ಜನರಿಗೆ ವಿವಾಹ ಭಾಗ್ಯ ಉಂಟಾಗುತ್ತೆ. ಇನ್ನು ಅಕ್ಷಯ ತೃತೀಯ ವಿಚಾರ ಸ್ವಲ್ಪ ನೋಡಬೇಕು. ನಾಳೆ ಅಕ್ಷಯ ತೃತೀಯ ಬಗ್ಗೆ ವಿಶೇಷವಾಗಿ ನಮ್ಮ ಜಾತಕ ಫಲದಲ್ಲಿ ತಾವು ಕಾಣ್ತೀರಾ. ಆದರೆ ಅಕ್ಷಯ ತೃತೀಯ ದಿವಸ ಸಾಮಾನ್ಯವಾಗಿ ಜನರ ಮನಸ್ಸಿನಲ್ಲಿ ಇದೇ, ಏನು ಬಂಗಾರವನ್ನು ಕೊಳ್ತಕ್ಕಂಥದ್ದು, ಬೆಳ್ಳಿಯನ್ನು, ಇನ್ನೇನೋ ಕೈಲಾದದನ್ನು ಕೊಂಡು ಬಿಡಬೇಕು ಅಂತಕ್ಕಂಥ ಒಂದು ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟಿದ್ದಾರೆ ಜನ. ಆದರೆ ವಸ್ತುತಃ ಶಾಸ್ತ್ರಗಳಿಗೇನಪ್ಪ ಹೇಳುತ್ತೆ ಅಂದರೆ, ಕೊಳ್ಳು ಅಂತ ಎಲ್ಲೂ ಹೇಳಿಲ್ಲ, ಕೊಡು ಅಂತ ಹೇಳಿದೆ. ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ನಾವು ತಗೊಂಡು ಬಚ್ಚಿಟ್ಕೊಂಡ್ರೆ ಅದು ಪರರಿಗೆ ಅನ್ನೋದು ಗೊತ್ತಿದೆಯಲ್ಲ ಗಾದೆ ಮಾತು. ಹೀಗಾಗಿ ಅಕ್ಷಯ ತೃತೀಯ ದಿವಸ ಶಾಸ್ತ್ರ ಹೇಳುತ್ತೆ, ವ್ರತರಾಜ ಹೇಳುತ್ತೆ ಅದರಲ್ಲೂ, ಸ್ನಾತ್ವಾ ದತ್ವಾ ಹುತ್ವಾಚ, ದತ್ವಾಚ ಹುತ್ವಾಚ, ಸ್ನಾತ್ವಾ ಹುತ್ವಾಚ ಜಪ್ತ್ವಾಚ ದತ್ವಾ ಅನಂತ ಫಲಂ ಲಭೇತಂತ. ದಾನ ಮಾಡಿದ್ರೆ ಹೆಚ್ಚಿನ ಫಲ ಇದೆ. ಸ್ನಾನ, ಅದು ಗಂಗಾ ಸ್ನಾನಕ್ಕೆ ಮಹತ್ವವನ್ನು ಕೊಟ್ಟಿದೆ. ಹೀಗಾಗಿ ಗಂಗಾ ಸ್ನಾನವನ್ನು ಮಾಡಿದ್ರೆ ಇದು ಅತ್ಯಂತ ಪುಣ್ಯ ಫಲ ಅನ್ನೋದು ಅಕ್ಷಯವಾಗುತ್ತೆ ಅಂತ. ನಂತೆ ಜಪ ಮಾಡಿದ್ರೆ, ಯಾವುದಾದ್ರೂ ನಿಮಗೆ ತಿಳಿದಂಥ ಅಥವಾ ಉಪದೇಶವಾದಂಥ ಮಂತ್ರಗಳನ್ನು ಜಪಿಸಿದರೆ ಅದು ಪುಣ್ಯ ಫಲವನ್ನು, ಅಕ್ಷಯ ಪುಣ್ಯ ಫಲವನ್ನು ತಂದುಕೊಡುತ್ತೆ. ಮತ್ತು ಹುತ್ವ, ಯಜ್ಞ ಮಾಡ್ತಕ್ಕಂಥದ್ದು. ಯಜ್ಞ ಅಂದರೆ ಹೋಮವನ್ನು ಅಂತ ಅಷ್ಟೇ ಅರ್ಥ ಅಲ್ಲ. ಯಜು ಪೂಜಾಯಾಮ್ ದಾನೆ ಸಂಗತಿಕರಣೆ ಅಂತ ಹಲವಿದೆ. ಪೂಜೆ ಮಾಡೋದನ್ನು ಯಜ್ಞ ಅಂತಾರೆ, ಸಮಾಜ ಸೇವೆ ಮಾಡೋದು ಯಜ್ಞ ಅಂತಾರೆ. ಒಂದು ಕೆರೆ ಬಾವಿನೋ ಕಟ್ಟಿಸೋದು ಅಥವಾ ಹೂಳು ತೆಗೆಸೋದು, ಇವುಗಳೆಲ್ಲ ಇದೆಯಲ್ಲ, ಇದೆಲ್ಲ ಅಕ್ಷಯ ಫಲವನ್ನು ತಂದುಕೊಡ್ತಕ್ಕಂಥದ್ದು. ಇಂತಹ ಶುಭ ಕಾರ್ಯಗಳನ್ನು, ಲೋಕೋಪಯೋಗಿ ಆಗಿರತಕ್ಕಂಥ ಕಾರ್ಯಗಳನ್ನು ಮಾಡೋದರಿಂದ ಅದು ಅಕ್ಷಯ ಪುಣ್ಯ ಫಲವನ್ನು ತಂದುಕೊಡುತ್ತೆ ಅಂತ. ಅದಾದ ಮೇಲೆ ದಾನದ ಬಗ್ಗೆ ಸರ್ವಜ್ಞನಿಂದ ಹಿಡಿದು ಸರ್ವರೂ ಹೇಳಿದ್ದಾರೆ. ದಾನ ಮಾಡಿದ್ರೆ ತುಂಬ ಶ್ರೇಷ್ಠವಾದದ್ದು ಅಂತ. ಹೀಗಾಗಿ ದಾನಕ್ಕೆ ಮಹತ್ವ ಇದೆ. ಕೈಲಾದದ್ದನ್ನು, ಒಂದು ವಿದ್ಯಾದಾನ ತುಂಬ ಶ್ರೇಷ್ಠವಾದದ್ದು ಅಂತ. ವಿದ್ಯೆ ಅಕ್ಷಯವಾದದ್ದು ಯಾವುದಪ್ಪ ಅಂದರೆ ವಿದ್ಯೆ. ನೀವು ಕೊಟ್ಟಷ್ಟು ಅಭಿವೃದ್ಧಿ ಅವ್ರಿಗೂ ಆಗುತ್ತೆ, ನಮಗೂ ಆಗುತ್ತೆ, ಕೊಟ್ಟವ್ರಿಗೂ ಆಗುತ್ತೆ. ಆ ರೀತಿಯಲ್ಲಿ ಇರ್ತಕ್ಕಂಥದ್ದು ಅದು ಶ್ರೇಷ್ಠವಾದ ದಾನ ಅಂತ. ಹೀಗಾಗಿ ಇಂಥ ದಾನಗಳನ್ನು, ಜಪ, ಪೂಜೆ, ಹೋಮ, ಹವನಾದಿಗಳನ್ನು ಪಾಲ್ಗೊಳ್ತಕ್ಕಂಥದ್ದು, ಸತ್ಕಾರ್ಯಗಳಲ್ಲಿ ಪಾಲ್ಗೊಂಡ್ರೆ ಉಂಟು ಅಕ್ಷಯ ಫಲ ಅನ್ನೋದನ್ನು ಸೂಚಿಸುತ್ತೆ. ಇದ್ರ ಬಗ್ಗೆ ವಿಸ್ತಾರವಾಗಿ ನಾವು ನಾಳೆ ನೋಡೋಣ. ಎಸ್, ಇಡೀ ವಾರದ ವಿಶೇಷತೆ, ಅದರ ಜೊತೆಗೆ ಅಕ್ಷಯ ತೃತೀಯ ಅದರ ವಿಶೇಷತೆ ಕೂಡ ತಿಳಿಸ್ಕೊಟ್ರಿ. ಇನ್ನು ಈಗ ಭಾಳಷ್ಟು ಜನ ಕರೆ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ನೇರವಾಗಿ ಕರೆ ಮಾಡ್ಬೋದು. ನಿಮ್ಮ ಪ್ರಶ್ನೆಗಳಿಗೆ ಶಾಸ್ತ್ರಿಗಳಿಂದ ನೀವು ಉತ್ತರವನ್ನು ಪಡಿಬೋದು. ಕಾರ್ಯಕ್ರಮದಲ್ಲಿ ಮೊದಲ ಕಾಲರ್ ಕೋಲಾರದಿಂದ ಕೀರ್ತನಾ ಅವರು ಮಾಡಿದ್ದಾರೆ. ನಮಸ್ತೆ ಕೀರ್ತನಾ ಅವರೇ. ನಮಸ್ತೆ ಮ್ಯಾಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮಪ್ಪ ಬಗ್ಗೆ ಕೇಳಬೇಕಿತ್ತು ಮ್ಯಾಮ್. ಓಕೆ, ಅವ್ರದ್ದು ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ ಕರೆಕ್ಟಾಗಿ ಗೊತ್ತಿಲ್ಲ ಮ್ಯಾಮ್, ಅದು ತಪ್ಪಿದೆ ಸ್ವಲ್ಪ. ಓಕೆ, 1 ರಿಂದ 108 ಒಳಗಡೆ ಒಂದು ಸಂಖ್ಯೆ ಹೇಳಿ. 7 ಮ್ಯಾಮ್. 7. ಏನು ಪ್ರಶ್ನೆ ಕೇಳಬೇಕಿತ್ತು? ಮಾತಾಡಿ ಶಾಸ್ತ್ರಿಗಳ ಹತ್ರ. ಓಕೆ ಮ್ಯಾಮ್. ಕೀರ್ತನ ಅವರೇ ನಮಸ್ಕಾರ.
ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಳಿ. ಅಂದ್ರೆ ನಮ್ಮ ಅಪ್ಪ ಬಗ್ಗೆ ಕೇಳ್ಬೇಕಿತ್ತು. ತುಂಬಾ ದಿನದಿಂದ ಮನೆ ಕಟ್ಬೇಕು ಅನ್ಕೊಂಡಿದ್ವಿ, ಆದ್ರೆ ಮನೆ ಕಟ್ಟಕ್ ಆಗ್ತಿಲ್ಲ. ಆಗುತ್ತಾ ಇಲ್ವಾ? ಅಂದ್ರೆ ಆಗುತ್ತಾ ಇಲ್ವಾ ಅಂತ. ಸರಿ, ಆಯಿತು. ನೋಡಿ, ನೀವು ಕೇಳಿದ, ನೀವು ಕೊಟ್ಟ ಸಂಖ್ಯೆ ಅದು 7 ಅಂತ ಹೇಳಿದ್ರಿ ಅಲ್ವಾ? ಅದು ಮೇಷ ರಾಶಿಯನ್ನು ಸೂಚಿಸುತ್ತೆ. ಮೇಷರಾಶಿಗೆ ಈಗ ಜೂನ್ನಲ್ಲಿ ನೋಡಿ ಚತುರ್ಥಕ್ಕೆ ಬರ್ತಾನೆ ಗುರು. ಯಾರು ಭಾಗ್ಯಾಧಿಪತಿಯೋ ಅವನು ಚತುರ್ಥಕ್ಕೆ ಬಂದಾಗ ದೈವಾನುಕೂಲದಿಂದ ನಮ್ಮ ಸಂಕಲ್ಪಗಳು ಈಡೇರುತ್ತೆ ಅಂತ. ಚತುರ್ಥ ಅದು ಗೃಹಸ್ಥಾನ ಅಂತ. ಹೀಗಾಗಿ ಜೂನ್ ನಂತರದಲ್ಲಿ ಅದರ ಸಾಧ್ಯತೆಯನ್ನು ತಾವು ಗುರುತಿಸಬಹುದು, ಗಮನಿಸಬಹುದು. ಹೀಗಾಗಿ ಅನುಕೂಲ ಆಗುತ್ತೆ. ಈಗ ರಾಷ್ಟ್ರಾಧಿಪತಿ ಕುಜ ವ್ಯಯದಲ್ಲಿದ್ದಾನೆ. ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ನರಸಿಂಹ ಸನ್ನಿಧಾನ ಇದ್ದರೆ ನರಸಿಂಹನ ಮುಂದೆ ಹೋಗಿ ಒಂದು ಪ್ರಾರ್ಥನೆ ಸಲ್ಲಿಸಿ ತುಳಸಿಯನ್ನು ಸಮರ್ಪಣೆ ಮಾಡಿ ನಿಮ್ಮ ಸಂಕಲ್ಪ ಅವನಲ್ಲಿ ಪ್ರಾರ್ಥನೆ ಮಾಡಿ. ಬಹುಶಃ ನರಸಿಂಹ ಜಯಂತಿ ನಂತರದಲ್ಲಿ ನಿಮಗೆ ಅಲ್ಲಿವರೆಗೆ ನಿರಂತರವಾಗಿ ನರಸಿಂಹನ ಪ್ರಾರ್ಥನೆ ಮಾಡಿ. ಆನಂತರದಲ್ಲಿ ನರಸಿಂಹನ ಕೃಪೆಯಿಂದ ನಿಮಗೊಂದು ಬೆಳಕು ಕಾಣುತ್ತೆ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.